ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 2016ರಲ್ಲಿ ತೆರೆ ಕಂಡ ಎ ಸ್ಟ್ರೀಟ್ ಕ್ಯಾಟ್ ನೇಮ್ಡ್ ಬಾಬ್ ಎಂಬ ಟ್ರೂ ಸ್ಟೋರಿ ಮೂವಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೂವಿಯ ಮೊದಲ ಸೀನ್ನಲ್ಲಿ ಮನೆ ಇಲ್ಲದೆ ದುಡ್ಡಿಗಾಗಿ ಜನರ ಬಳಿ ಬೇಡುತ್ತಿರುವ ಜೇಮ್ಸ್ ಎಂಬ ವ್ಯಕ್ತಿಯನ್ನು ನೋಡ್ತೀವಿ. ಈತ ತನ್ನ ಗಿಟಾರ್ ಮ್ಯೂಸಿಕ್ ಇಂದಲೇ ಜನರು ನನಗೆ ದುಡ್ಡನ್ನು ಕೊಡುತ್ತಾರೆ ಎಂದು ಅಂದುಕೊಂಡಿರ್ತಾನೆ. ಆದರೆ ಯಾರೊಬ್ಬರು ಕೂಡ ಅದನ್ನು ಇಷ್ಟಪಡುತ್ತಿರುವುದಿಲ್ಲ ಹಾಗೂ ದುಡ್ಡನ್ನು ಕೂಡ ಕೊಡುತ್ತಿರುವುದಿಲ್ಲ. ಹೀಗೆ ಹಲವಾರು ದಿನ ದುಡ್ಡಿಲ್ಲದೆ ಜೇಮ್ಸ್ ಸ್ವಲ್ಪ ದುಡ್ಡನ್ನು ಒಟ್ಟು ಮಾಡಿ ಒಂದು ಹೋಟೆಲ್ಗೆ ಹೋಗ್ತಾನೆ. ಆಗ ಆತನ ಬಳಿ ನನ್ನಲ್ಲಿರುವ ದುಡ್ಡು ಸ್ವಲ್ಪ ಕಡಿಮೆ ಇದೆ, ಏನಾದರೂ ತಿನ್ನಲು ಸಿಗುತ್ತದಾ ಎಂದು ಕೇಳಿದಾಗ ಆತ ಇದ್ದ ಊಟವನ್ನು ಕೂಡ ಹಾಳು ಮಾಡಿ ಇಲ್ಲ ಎಂದು ಹೇಳ್ತಾನೆ. ಆಗ ಹೊರಬಂದ ಜೇಮ್ಸ್ ಟ್ರ್ಯಾಶ್ ಬೀನ್ನಲ್ಲಿ ಏನಾದರೂ ತಿನ್ನಲು ಸಿಗಬಹುದು ಎಂದು ಹುಡುಕಿ ಸಿಕ್ಕಿದ್ದನ್ನು ತಿನ್ನುತ್ತಾನೆ. ಈ ಜೇಮ್ಸ್ ಡ್ರಗ್ ಅಡಿಕ್ಟ್ ಆಗಿರುತ್ತಾನೆ, ಆದರೆ ಅದನ್ನು ಬಿಡಲು ತುಂಬ ಪ್ರಯತ್ನ ಪಡುತ್ತಿರುತ್ತಾನೆ, ಆದರೆ ಆಗುತ್ತಿರುವುದಿಲ್ಲ. ಹೀಗೆ ಅವನ ಬಳಿ ಅವನ ಫ್ರೆಂಡ್ ಆದ ಬ್ಯಾಜ್ ಎನ್ನುವವನು ಬಂದು ಡ್ರಗ್ಗಾಗಿ ಸ್ವಲ್ಪ ದುಡ್ಡಿದ್ದರೆ ಕೊಡು ಎಂದು ಕೇಳ್ತಾನೆ. ಆದರೆ ಅವನಿಗೆ ಗೊತ್ತಿರುವುದಿಲ್ಲ ಜೇಮ್ಸ್ ಬಳಿ ತಿನ್ನಲು ಕೂಡ ದುಡ್ಡಿಲ್ಲವೆಂದು. ಹೀಗೆ ಜೇಮ್ಸ್ ಅಲ್ಲಿದ್ದ ಎಲ್ಲ ಕಡೆಯೂ ಸುತ್ತಾಡಿಕೊಂಡು ಹೋಗುವಾಗ ಪುನಃ ಅವನಿಗೆ ಬ್ಯಾಜ್ ಸಿಗ್ತಾನೆ. ಅವನು ರೋಡ್ ಸೈಡ್ನಲ್ಲಿರುವ ಡೋರ್ ಅನ್ಲಾಕ್ ಆಗಿದ್ದ ಕಾರ್ನಲ್ಲಿ ಕುಳಿತಿದ್ದು ಜೇಮ್ಸ್ನನ್ನು ಕೂಡ ಒಳಗೆ ಕರೆಯುತ್ತಾನೆ. ಆಗ ಆತ ಜೇಮ್ಸ್ಗೆ ತಾನು ತಂದಿರುವ ಡ್ರಗ್ ಅನ್ನು ತೆಗೆದುಕೊಳ್ಳಲೇಬೇಕೆಂದು ಬಲವಂತ ಮಾಡ್ತಾನೆ. ಮರುದಿನ ಬೆಳಿಗ್ಗೆ ಆ ಕಾರ್ ಓನರ್ ಬಂದಾಗ ಅದರ ಒಳಗೆ ಜೇಮ್ಸ್ ಡ್ರಗ್ನಿಂದ ಪ್ರಜ್ಞೆಯೇ ಇಲ್ಲದೆ ಮಲಗಿರ್ತಾನೆ. ಆಗ ಆತ ಅವನನ್ನು ಹಾಸ್ಪಿಟಲ್ಗೆ ಸೇರಿಸುತ್ತಾನೆ. ಇತ್ತ ಹಾಸ್ಪಿಟಲ್ನಲ್ಲಿ ಎಚ್ಚರವಾದ ಜೇಮ್ಸ್ ಅಲ್ಲಿಂದ ಹೋಗಲು ನೋಡಿದಾಗ ಅಲ್ಲಿಗೆ ವಾಲ್ ಎಂಬ ರಿಹ್ಯಾಬಿಲಿಟೇಷನ್ ಕನ್ಸಲ್ಟೆಂಟ್ ಬರ್ತಾಳೆ. ಬಂದ ಆಕೆ ಜೇಮ್ಸ್ ಸ್ಟೋರಿ ಕೇಳಿ ಅವನಿಗೆ ಸಹಾಯ ಮಾಡಲು ಮುಂದಾಗ್ತಾಳೆ ಹಾಗೂ ಅವನಿಗಿರಲು ಮನೆಯನ್ನು ಕೂಡ ಅರೇಂಜ್ ಮಾಡಿಕೊಟ್ಟು ಡ್ರಗ್ ಚಟದಿಂದ ಹೊರಬರುವುದಕ್ಕೆ ಹಲವಾರು ಸಜೆಷನ್ಗಳನ್ನು ಕೊಡ್ತಾಳೆ. ಹೀಗೆ ಜೇಮ್ಸ್ ಇನ್ನು ಮುಂದೆ ನಾನು ರೋಡ್ ಸೈಡಲ್ಲಿ ಮಲಗುವುದಿಲ್ಲವೆಂದು ತುಂಬ ಖುಷಿಯಾಗ್ತಾನೆ. ನಂತರ ಜೇಮ್ಸ್ ಸ್ನಾನ ಮಾಡಬೇಕಾದರೆ ಹೊರಗಡೆ ಏನೋ ಶಬ್ದ ಕೇಳಿ ಗಾಬರಿಯಾಗಿ ಯಾರೆಂದು ನೋಡಲು ಹೊರಬರ್ತಾನೆ. ಬಂದು ನೋಡಿದರೆ ಅಲ್ಲಿ ಒಂದು ಬೆಕ್ಕು ಬಂದಿರುತ್ತದೆ. ಆಗ ಜೇಮ್ಸ್ ಅದಕ್ಕೆ ಏನೂ ಕೂಡ ಮಾಡದೆ ಊಟವನ್ನು ಹುಡುಕುತ್ತಿದ್ದ ಅದಕ್ಕೆ ಹಾಲನ್ನು ಹಾಕ್ತಾನೆ. ಅದು ಕುಡಿದ ನಂತರ ಹೊರಗಡೆ ಕಳಿಸಿದಾಗ ಆ ಬೆಕ್ಕು ಹೋಗುವುದಿಲ್ಲ. ಅದು ಅವನ ಜೊತೆಯೇ ಇರುತ್ತದೆ ಹಾಗೂ ಅವನ ಪಕ್ಕದಲ್ಲಿಯೇ ಮಲಗುತ್ತದೆ. ಮರುದಿನ ಬೆಳಿಗ್ಗೆ ಜೇಮ್ಸ್ ತನ್ನ ಸುತ್ತಮುತ್ತದ ಮನೆಯವರ ಬಳಿ ಹೋಗಿ ಈ ಕ್ಯಾಟ್ ನಿಮ್ಮದ ಎಂದು ಕೇಳ್ತಾನೆ. ಆದರೆ ಯಾರೂ ಕೂಡ ಅವನ ಜೊತೆ ಮಾತೇ ಆಡುವುದಿಲ್ಲ. ಆಗ ಜೇಮ್ಸ್ ಅದನ್ನು ಹೋಗಲು ಬಿಟ್ಟು ತನ್ನ ಕೆಲಸಕ್ಕೆ ಹೋಗ್ತಾನೆ. ಹೀಗೆ ದುಡ್ಡಿಗಾಗಿ ಗಿಟಾರ್ ನುಡಿಸುವಾಗ ಅವನ ಟ್ಯೂನ್ಲೆಸ್ ಸಾಂಗ್ ಯಾರಿಗೂ ಇಷ್ಟವಾಗದೆ ಯಾವ ದುಡ್ಡು ಕೂಡ ಸಿಗುವುದಿಲ್ಲ. ಆದರೆ ಜೇಮ್ಸ್ ಬೇಜಾರ್ ಆಗುವುದಿಲ್ಲ, ಏಕೆಂದರೆ ಇದೆಲ್ಲ ಅವನಿಗೆ ಅಭ್ಯಾಸವಾಗಿ ಹೋಗಿದೆ. ಹೀಗೆ ಜೇಮ್ಸ್ ಅಲ್ಲಿರಬೇಕಾದರೆ ಅವನಿಗೆ ತನ್ನ ತಂದೆ ಕಾಣಿಸ್ತಾನೆ. ಜೇಮ್ಸ್ ತನ್ನ ತಂದೆಯನ್ನು ಮಾತನಾಡಿಸಿದರೂ ಆತ ಜೇಮ್ಸ್ ಜೊತೆ ಮಾತನಾಡಲು ಇಷ್ಟಪಡುವುದಿಲ್ಲ. ಆಗ ಅಲ್ಲಿಗೆ ಅವನ ಎರಡನೆಯ ಹೆಂಡತಿ ಬರ್ತಾಳೆ. ಆಗ ನಮಗೆ ಗೊತ್ತಾಗುತ್ತದೆ ಆಕೆಗೂ ಕೂಡ ಜೇಮ್ಸ್ ಎಂದರೆ ಆಗುವುದಿಲ್ಲವೆಂದು. ಆಗ ಆತ ಜೇಮ್ಸ್ಗೆ ಊಟಕ್ಕೆಂದು ಸ್ವಲ್ಪ ದುಡ್ಡು ಕೊಟ್ಟು ಹೊರಟು ಹೋಗ್ತಾನೆ. ಹೀಗೆ ಜೇಮ್ಸ್ ಮನೆಗೆ ಬಂದಾಗ ಅಲ್ಲಿ ಆ ಬೆಕ್ಕು ಮುಂಚೆಯೇ ಇದ್ದು ಗಾಯ ಮಾಡಿಕೊಂಡಿರುತ್ತದೆ. ಅದನ್ನು ನೋಡಿದ ಜೇಮ್ಸ್ಗೆ ಅದರ ರಕ್ತವನ್ನು ನೋಡಿ ಏನು ಮಾಡಬೇಕೆಂದು ಗೊತ್ತೇ ಆಗುವುದಿಲ್ಲ. ಆಗ ಜೇಮ್ಸ್ಗೆ ತನ್ನ ನೇಬರ್ ಕಂಡು ಅವಳಿಗೆ ಆ ರಕ್ತವನ್ನು ತೋರಿಸ್ತಾನೆ. ಆಕೆಗೆ ಪ್ರಾಣಿಗಳ ಮೇಲೆ ಪ್ರೀತಿ ಇದ್ದ ಕಾರಣ ಅವನನ್ನು ಮನೆಯ ಒಳಗೆ ಕರೆದುಕೊಂಡು ಆ ಬೆಕ್ಕಿನ ರಕ್ತವನ್ನು ಕ್ಲೀನ್ ಮಾಡ್ತಾಳೆ. ನಂತರ ತನ್ನ ಹೆಸರು ಪೆಟಿ ಎಂದು ಪರಿಚಯ ಮಾಡಿಕೊಳ್ತಾಳೆ. ಆಗ ಪೆಟಿ ಒಂದು ಚಾರಿಟಿಯ ಅಡ್ರೆಸ್ ಅನ್ನು ಜೇಮ್ಸ್ಗೆ ಹೇಳಿ ಈ ಬೆಕ್ಕನ್ನು ಅಲ್ಲಿಗೆ ಕರೆದುಕೊಂಡು ಹೋದರೆ ಫ್ರೀ ಆಗಿ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ಎಂದು ಹೇಳ್ತಾಳೆ. ಆಗ ಜೇಮ್ಸ್ ಹಾಗೆಯೇ ಆ ಜಾಗಕ್ಕೆ ಹೋಗಿ ಟ್ರೀಟ್ಮೆಂಟ್ ಕೊಡಿಸಿದಾಗ ಮೆಡಿಸನ್ಗೆ ಮಾತ್ರ ಅವರು ದುಡ್ಡನ್ನು ಕೇಳುತ್ತಾರೆ. ಆಗ ಜೇಮ್ಸ್ ಊಟಕ್ಕೆಂದು ತನ್ನ ತಂದೆ ಕೊಟ್ಟಿದ್ದ ದುಡ್ಡನ್ನು ಅವರಿಗೆ ಕೊಟ್ಟು ಬೆಕ್ಕಿಗಾಗಿ ಮೆಡಿಸಿನನ್ನು ತೆಗೆದುಕೊಳ್ತಾನೆ. ನಂತರಗೆ ಮನೆಗೆ ಬಂದ ಜೇಮ್ಸ್ ತಂದಿದ್ದ ಆ ಮೆಡಿಸನ್ನನ್ನು ಬೆಕ್ಕಿಗೆ ತಿನ್ನಿಸಲು ಪ್ರಯತ್ನ ಪಡ್ತಾನೆ. ಏನೇ ಮಾಡಿದರೂ ಆಗುವುದಿಲ್ಲ. ಆಗ ಪೆಟಿ ಮನೆಗೆ ಅದನ್ನು ತೆಗೆದುಕೊಂಡು ಹೋದಾಗ ಆ ಮೆಡಿಸನ್ನನ್ನು ಆಕೆ ಬೆಕ್ಕಿಗೆ ತಿನ್ನಿಸುತ್ತಾಳೆ. ಆಗ ಅವಳು ಬೆಕ್ಕನ್ನು ಯಾವ ರೀತಿ ನೋಡಿಕೊಳ್ಳಬೇಕು, ಯಾವ ರೀತಿ ಫುಡ್ ಕೊಡಬೇಕು ಎಲ್ಲವನ್ನು ಹೇಳುತ್ತಾಳೆ. ಹೀಗೆ ಅವರು ಮಾತನಾಡುತ್ತಿರಬೇಕಾದರೆ ಪೆಟಿಗೆ ಡ್ರಗ್ ಅಡಿಕ್ಟ್ಗಳನ್ನು ಕಂಡರೆ ಸ್ವಲ್ಪವೂ ಆಗುವುದಿಲ್ಲವೆಂದು ಜೇಮ್ಸ್ಗೆ ಗೊತ್ತಾಗಿ ತನ್ನ ಡ್ರಗ್ ಅಭ್ಯಾಸವನ್ನು ಅವಳಿಂದ ಮುಚ್ಚಿಡುತ್ತಾನೆ. ಈ ಸಮಯದಲ್ಲಿ ಜೇಮ್ಸ್ ಹಾಗೂ ಪೆಟಿ ಸೇರಿ ಆ ಬೆಕ್ಕಿಗೆ ಒಂದು ಹೆಸರು ಇಡುತ್ತಾರೆ, ಅದೇನೆಂದರೆ ಬಾಬ್ ಎಂದು. ಇತ್ತ ಅವನ ಮನೆಯ ಹೊರಗಿದ್ದ ಡ್ರಗ್ ಡೀಲರ್ಗಳು ಡ್ರಗ್ ತೆಗೆದುಕೋ ಎಂಬಂತೆ ಸನ್ನೆ ಮಾಡುತ್ತಿರುತ್ತಾರೆ. ಆದರೆ ಜೇಮ್ಸ್ ಆ ರೀತಿ ಮಾಡದೆ ಬಾಬ್ ಜೊತೆ ಟೈಮ್ ಸ್ಪೆಂಡ್ ಮಾಡುತ್ತಾ ಡ್ರಗ್ ಅಭ್ಯಾಸದಿಂದ ಹೊರಬರಲು ಮುಂದಾಗ್ತಾನೆ. ನಂತರ ಜೇಮ್ಸ್ ಕೆಲಸಕ್ಕೆ ಹೋದಾಗ ಅವನ ಹಿಂದೆಯೇ ಬಾಬ್ ಕೂಡ ಹೋಗುತ್ತದೆ. ಆಗ ಜೇಮ್ಸ್ ನೀನು ಬರುವುದು ಬೇಡ, ಹೋಗುವುದು ಬೇಡ, ನೀನು ಹೋಗು ಎಂದು ಎಷ್ಟೇ ಹೇಳಿದರೂ ಬಾಬ್ ಹೋಗುವುದಿಲ್ಲ. ಕೊನೆಗೆ ಅದನ್ನು ಕಳಿಸಿ ಬಸ್ ಹತ್ತಿದಾಗ ಬಾಬ್ ಕೂಡ ಓಡಿ ಬಂದು ಬಸ್ ಹತ್ತುತ್ತದೆ ಹಾಗೂ ಜೇಮ್ಸ್ನ ಬಳಿಯೇ ಬಂದು ಕೂಡುತ್ತದೆ. ಅದನ್ನು ನೋಡಿದ ಬಸ್ನಲ್ಲಿದ್ದವರೆಲ್ಲ ಬಾಬನ್ನು ಇಷ್ಟಪಡ್ತಾರೆ. ಆಗ ಜೇಮ್ಸ್ ತನ್ನ ಲೇಸನ್ನು ಅದರ ಕತ್ತಿಗೆ ಕಟ್ಟಿ ವಿಧಿ ಇಲ್ಲದೆ ಅದನ್ನು ಕೂಡ ತನ್ನ ಕೆಲಸಕ್ಕೆ ಕರೆದುಕೊಂಡು ಹೋಗ್ತಾನೆ. ಹೀಗೆ ಬಾಬ್ ಎಲ್ಲ ಕಡೆಯೂ ಓಡಾಡುವಾಗ ಜೇಮ್ಸ್ ಅದಕ್ಕೆ ತನ್ನ ಭುಜದ ಮೇಲೆಯೇ ಬರುವಂತೆ ಹೇಳ್ತಾನೆ. ಆಗ ಬಾಬ್ ಕೂಡಲೇ ಅವನ ಭುಜದ ಮೇಲೆ ನಿಂತಾಗ ಎಲ್ಲರ ಗಮನ ಬಾಬ್ ಹಾಗೂ ಜೇಮ್ಸ್ನ ಮೇಲೆಯೇ ಹೋಗುತ್ತದೆ.
ಹೀಗೆ ಅವನ ಜೊತೆ ಫೋಟೋ ತೆಗೆಸಿಕೊಂಡ ಬೆಕ್ಕನ್ನು ಇಷ್ಟಪಡುವ ಜನರೆಲ್ಲ ಜೇಮ್ಸ್ ಹಾಗೂ ಅವನ ಸಾಂಗನ್ನು ಇಷ್ಟಪಡ್ತಾರೆ. ಆಗ ಅವರೆಲ್ಲ ಜೇಮ್ಸ್ಗೆ ಹಾಗೂ ಬಾಬನ್ನು ನೋಡಿ ಅವನಿಗೆ ದುಡ್ಡು ಹಾಕ್ತಾರೆ. ಯಾವತ್ತೂ ಇಷ್ಟೊಂದು ದುಡ್ಡನ್ನು ನೋಡಿರದ ಜೇಮ್ಸ್ ಬಾಬ್ನಿಂದ ದುಡ್ಡು ಬಂದಿರುವುದರಿಂದ ತುಂಬ ಖುಷಿ ಆಗ್ತಾನೆ. ಆಗ ಅವನ ಬಳಿ ಬಂದ ಒಂದು ಮಹಿಳೆ ಜೇಮ್ಸ್ ಜೊತೆ ಮಾತನಾಡ್ತಾಳೆ. ನನ್ನ ಬಳಿಯೂ ಇಂತಹದ್ದೇ ಕ್ಯಾಟ್ ಇತ್ತು, ಆದರೆ ಆ ಕ್ಯಾಟ್ ಈಗಿಲ್ಲ, ಅದು ಸತ್ತು ಹೋಯಿತು. ಇದು ನಿನ್ನ ಮೇಲೆ ನಂಬಿಕೆ ಇಟ್ಟು ನಿನ್ನ ಬಳಿ ಬಂದಿದೆ, ಇದನ್ನು ಚೆನ್ನಾಗಿ ನೋಡಿಕೋ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ಹೀಗೆ ಜೇಮ್ಸ್ ಆ ದುಡ್ಡಿನಿಂದ ಮೊದಲು ಬಾಬ್ಗೆ ಕ್ಯಾಟ್ ಫುಡ್ಡನ್ನು ಪರ್ಚೇಸ್ ಮಾಡ್ತಾನೆ. ನಂತರ ಅವನು ಕೂಡ ಹೊಟ್ಟೆ ತುಂಬ ಊಟ ಮಾಡ್ತಾನೆ. ಹೀಗೆ ದಿನ ಕಳೆದಂತೆ ಜೇಮ್ಸ್ ಬಾಬ್ನಿಂದ ದುಡ್ಡನ್ನು ಮಾತ್ರವಲ್ಲ, ಅಲ್ಲಿರುವ ಜನರ ಪ್ರೀತಿಯನ್ನೆಲ್ಲ ಸಂಪಾದನೆ ಮಾಡ್ತಾನೆ. ಇತ್ತ ಪೆಟಿ ಜೇಮ್ಸ್ನನ್ನು ಮನೆಗೆ ಡಿನ್ನರ್ಗೆ ಎಂದು ಇನ್ವೈಟ್ ಮಾಡ್ತಾಳೆ. ಹಾಗೆಯೇ ಅವರ ಫ್ರೆಂಡ್ಶಿಪ್ ಕೂಡ ಸ್ಟ್ರಾಂಗ್ ಆಗುತ್ತದೆ. ಇತ್ತ ಜೇಮ್ಸ್ನ ಫ್ರೆಂಡ್ ರೋಡ್ ಸೈಡ್ನಲ್ಲಿ ಡ್ರಗ್ನಿಂದ ಸಾಯುವ ಸ್ಟೇಜ್ಗೆ ಹೊರಟು ಹೋಗಿರ್ತಾನೆ. ಆಗ ಅವನನ್ನು ನೋಡಿದ ಜೇಮ್ಸ್ ಯಾರಾದರೂ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿ ಎಂದು ಕಿರುಚಾಡ್ತಾನೆ. ಅಲ್ಲಿಗೆ ಬಂದ ಪೆಟಿ ಅವನನ್ನು ಬದುಕಿಸಲು ಪ್ರಯತ್ನ ಪಡ್ತಾಳೆ. ಆಗ ಬಂದ ಆಂಬ್ಯುಲೆನ್ಸ್ನವರು ಅವನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾರೆ. ಆಗ ಪೆಟಿ ಜೇಮ್ಸ್ನ ಜೊತೆ ಮಾತನಾಡ್ತಾಳೆ. ನಾನಿರುವ ಈ ಮನೆ ನನ್ನ ಅಣ್ಣನದು, ಅವನು ಕೂಡ ಡ್ರಗ್ಗೆ ಅಡಿಕ್ಟ್ ಆಗಿದ್ದ. ಈ ಮನೆಯ ಬಾತ್ರೂಮ್ನಲ್ಲಿಯೇ ಡ್ರಗ್ ನಿಂದ ಆತ ಶವವಾಗಿ ಪತ್ತೆಯಾದ. ಅವನ ನೆನಪಿಗೇನೆ ನಾನು ಇಲ್ಲಿರುವುದು. ಹಾಗೆಯೇ ಡ್ರಗ್ನ ಅಡಿಕ್ಟ್ಗಳನ್ನು ಕಂಡರೆ ನನಗೆ ಆಗುವುದಿಲ್ಲವೆಂದು ಹೇಳ್ತಾಳೆ. ಹೀಗೆ ಜೇಮ್ಸ್ ಹಾಗೂ ಪೆಟಿ ಕ್ರಿಸ್ಮಸ್ ಅನ್ನು ಸೆಲೆಬ್ರೇಟ್ ಮಾಡ್ತಾರೆ. ಜೇಮ್ಸ್ ಪೆಟಿಗೆ ಗಿಫ್ಟನ್ನು ಕೊಟ್ಟರೆ ಪೆಟಿಯೂ ಸಹ ಜೇಮ್ಸ್ಗೆ ಒಂದು ಪೇಂಟಿಂಗನ್ನು ಗಿಫ್ಟ್ ಮಾಡ್ತಾಳೆ. ಆದರೆ ಜೇಮ್ಸ್ಗೆ ತನ್ನ ಫ್ಯಾಮಿಲಿಯ ಜೊತೆ ನಾನು ಈ ಕ್ರಿಸ್ಮಸ್ ಅನ್ನು ಸೆಲೆಬ್ರೇಟ್ ಮಾಡುತ್ತಿಲ್ಲವೆಂದು ಎಂಬ ಕೊರಗು ಇರುತ್ತದೆ. ಅದಕ್ಕಾಗಿಯೇ ಜೇಮ್ಸ್ ತನ್ನ ತಂದೆಯನ್ನು ಮೀಟ್ ಮಾಡಲು ಬಾಬನ್ನು ಕೂಡ ಕರೆದುಕೊಂಡು ಅವರ ಮನೆಗೆ ಹೋಗ್ತಾನೆ. ಹೋದ ಅವನನ್ನು ನೋಡಿದ ಅವನ ತಂದೆಗೆ ಖುಷಿ ಆಗುವುದಿಲ್ಲ. ಆದರೂ ಜೇಮ್ಸ್ ಮನೆಯ ಒಳಗೋದಾಗ ಅವನ ತಂದೆಯ ಎರಡನೆಯ ಹೆಂಡತಿಯ ಮಕ್ಕಳು ಕೂಡ ಜೇಮ್ಸ್ನನ್ನು ಇಷ್ಟಪಡುವುದಿಲ್ಲ. ಹೊಸ ಜಾಗ, ಹೊಸ ಜನರನ್ನು ನೋಡಿದ ಬಾಬ್ಗೆ ಸ್ವಲ್ಪ ಭಯವಾಗಿ ಅಲ್ಲಿಂದ ಓಡಿ ಹೋಗುತ್ತದೆ. ಹೀಗೆ ಬಾಬನ್ನು ಹಿಡಿಯಲು ಜೇಮ್ಸ್ ಕೂಡ ಹೋದಾಗ ಅಲ್ಲಿದ್ದ ಗ್ಲಾಸ್ ಐಟಮ್ಗಳು, ಕ್ರಿಸ್ಮಸ್ ಟ್ರೀ ಎಲ್ಲ ಕೆಳಗೆ ಬೀಳುತ್ತವೆ. ಅದನ್ನು ನೋಡಿದ ಅವನ ಹೆಂಡತಿ ಜೇಮ್ಸ್ನನ್ನು ಹೊರಹಾಕಲು ಹೇಳಿದಾಗ ಜೇಮ್ಸ್ ನೊಂದುಕೊಂಡು ಅಲ್ಲಿಂದ ಹೊರಬರ್ತಾನೆ. ನಂತರ ಜೇಮ್ಸ್ ತನ್ನ ಕೆಲಸ ಮಾಡುವಾಗ ಅವನನ್ನು ಕಂಡರೆ ಆಗದೇ ಇರುವ ವ್ಯಕ್ತಿ ಬೇಕಂತಲೇ ಜಗಳ ಮಾಡ್ತಾನೆ. ಆಗ ಅಲ್ಲಿಗೆ ಬಂದ ಪೊಲೀಸರು ಇವನಿಂದಲೇ ಈ ಜಗಳವಾಗಿದೆ ಎಂದು ಜೇಮ್ಸ್ನನ್ನು 6 ತಿಂಗಳ ಕಾಲ ರೋಡ್ನಲ್ಲಿ ಯಾವುದೇ ಸಾಂಗನ್ನು ಹಾಡಬಾರದೆಂದು ಬ್ಯಾನ್ ಮಾಡ್ತಾರೆ. ಅದೇ ಸಮಯದಲ್ಲಿ ಪೆಟಿಗೆ ಜೇಮ್ಸ್ ಒಬ್ಬ ಡ್ರಗ್ ಅಡಿಕ್ಟ್ ಎಂದು ಗೊತ್ತಾಗಿ ತುಂಬ ಕೋಪ ಮಾಡಿಕೊಳ್ತಾಳೆ. ಆಗ ಜೇಮ್ಸ್ ಅವಳಿಗೆ ನಾನು ಅದನ್ನು ಬಿಡಲು ಪ್ರಯತ್ನ ಪಡುತ್ತಿದ್ದೇನೆ ಎಂದು ಎಷ್ಟೇ ಹೇಳಿದರೂ ನಂಬದ ಪೆಟಿ ನನ್ನ ಜೊತೆ ಮಾತನಾಡಬೇಡ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ಇತ್ತ ಜೇಮ್ಸ್ ಒಂದು ಪೇಪರ್ ಸೇಲ್ ಮಾಡುವ ಜಾಬ್ಗೆ ಸೇರಿಕೊಳ್ತಾನೆ. ಬೆಕ್ಕಿನಿಂದ ಆ ಪೇಪರ್ ಕೂಡ ಚೆನ್ನಾಗಿ ಸೇಲ್ ಆಗುತ್ತಿರುವುದನ್ನು ನೋಡಿದ ಮತ್ತೊಬ್ಬ ಪೇಪರ್ ಸೇಲರ್ ಜೇಮ್ಸ್ ಪೇಪರ್ ತೆಗೆದುಕೊಳ್ಳಿ ಎಂದು ಜನರಿಗೆ ಟಾರ್ಚರ್ ಕೊಡುತ್ತಿದ್ದಾನೆ ಎಂದು ಇಲ್ಲದ ಸುಳ್ಳನ್ನು ಹೇಳಿ ಅವನ ಬಾಸ್ಗೆ ಹೇಳ್ತಾನೆ. ಅದನ್ನು ನಂಬಿದ ಬಾಸ್ ಜೇಮ್ಸ್ನನ್ನು 1 ತಿಂಗಳ ತನಕ ಕೆಲಸಕ್ಕೆ ಬರಬೇಡವೆಂದು ಕೆಲಸದಿಂದ ತೆಗೆದುಹಾಕ್ತಾರೆ. ಹೀಗೆ ಜೇಮ್ಸ್ಗೂ ಹಾಗೂ ಬಾಬ್ಗೂ ಊಟಕ್ಕೆ ತುಂಬ ಕಷ್ಟವಾಗುತ್ತದೆ. ಬಾಬ್ ಹಸಿವಿನಿಂದ ನರಳಾಡುತ್ತಿರುವುದನ್ನು ನೋಡಲಾಗದ ಜೇಮ್ಸ್ 6 ತಿಂಗಳಾಗಿರದೆ ಹೋದರೂ ರೂಲ್ಸ್ನ ವಿರುದ್ಧ ರೋಡ್ನಲ್ಲಿ ಸಾಂಗ್ ಹಾಡುವಾಗ ಅಲ್ಲಿಗೆ ಪೆಟಿ ಬಂದು ಏನು ಮಾಡುತ್ತಿರುವೆ, ನಿನ್ನನ್ನು ಜೈಲಿಗೆ ಹಾಕ್ತಾರೆ ಎಂದು ಹೇಳ್ತಾಳೆ. ಆಗ ಜೇಮ್ಸ್ ಹಾಕಲಿ, ನನ್ನ ಬಾಬ್ಗೋಸ್ಕರ ನಾನು ಜೈಲಿಗೆ ಹೋಗಲು ಸಿದ್ಧ. ಬಾಬ್ಗೆ ತಿನ್ನಲು ಕೂಡ ಏನೂ ಇಲ್ಲ, ಹಾಗಾಗಿ ನಾನು ಈ ರಿಸ್ಕನ್ನು ತೆಗೆದುಕೊಳ್ಳುವೆ ಎಂದು ಹೇಳ್ತಾನೆ. ಹೀಗೆ 1 ತಿಂಗಳಾಗಿ ಆ ಪೇಪರ್ ಕೆಲಸವನ್ನು ಜೇಮ್ಸ್ ಪುನಃ ಮುಂದುವರಿಸುತ್ತಾನೆ. ಹೀಗಿರಬೇಕಾದರೆ ಅವನ ಬಳಿ ಒಬ್ಬಾಕೆ ಬಂದು ತನ್ನ ಮಗನಿಗಾಗಿ ನಿನ್ನ ಬೆಕ್ಕನ್ನು ನನಗೆ ಕೊಡು, ನಿನ್ನ ಕೈಲಿ ಇದನ್ನು ಸಾಕಲು ಆಗುವುದಿಲ್ಲ, ನಿನಗೆ ಎಷ್ಟು ದುಡ್ಡು ಬೇಕಾದರೂ ಕೊಡುವೆ ಎಂದು ಅತಿಯಾಗಿ ಬಲವಂತ ಮಾಡ್ತಾಳೆ. ಆದರೆ ಜೇಮ್ಸ್ನಿಂದ ಆ ಕೆಲಸ ಆಗುವುದಿಲ್ಲ. ಅದೇ ಸಮಯದಲ್ಲಿ ಬಾಬನ್ನು ನೋಡುತ್ತಾ ನಾಯಿಗಳು ಬೊಗಳುತ್ತಿರುತ್ತವೆ. ಈ ಸಮಯದಲ್ಲಿ ಬಾಬ್ಗೂ ಕೂಡ ಅಲ್ಲಿರಲಾಗದೆ ಬಾಬ್ ಅಲ್ಲಿಂದ ಓಡಿ ಹೋಗುತ್ತದೆ. ಅದರ ಹಿಂದೆಯೇ ಜೇಮ್ಸ್ ಓಡಿ ಹೋದರೂ ಅದನ್ನು ಎಷ್ಟೇ ಹುಡುಕಿದರೂ ಬಾಬ್ ಅವನಿಗೆ ಸಿಗುವುದೇ ಇಲ್ಲ. ಮನೆಗೆ ಬಂದರೂ ಕೂಡ ಬಾಬ್ ಇಲ್ಲದೆ ಇರುವುದನ್ನು ನೋಡಿ ಫುಲ್ ಟೆನ್ಷನ್ ಆಗ್ತಾನೆ. 2 ದಿನವಾದರೂ ಬಾಬ್ ಕಾಣದೇ ಇದ್ದಿದ್ದರಿಂದ ಅತಿಯಾದ ಡಿಪ್ರೆಷನ್ಗೆ ಒಳಗಾಗ್ತಾನೆ. ಇತ್ತ ಜೇಮ್ಸ್ ಹಾಗೂ ಬಾಬ್ ಇರುವ ವಿಡಿಯೋ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದಿರುವುದನ್ನು ಹಾಗೂ ಅವನ ಬಗೆಗಿನ ಹಲವಾರು ಆರ್ಟಿಕಲನ್ನು ಒಬ್ಬ ರೈಟರಿಗೆ ಇವನ ಮೇಲೆಯೇ ಒಂದು ಬುಕ್ಕು ಬರೆಯಬೇಕೆಂಬ ಧೈರ್ಯ ಬರುತ್ತದೆ ಹಾಗೂ ಅವನನ್ನು ಮೀಟ್ ಮಾಡಲು ಮುಂದಾಗ್ತಾಳೆ. ಇತ್ತ ಜೇಮ್ಸ್ಗೆ ಬಾಬ್ ಇಲ್ಲದೆ ಇರುವುದಕ್ಕೆ ಆಗುವುದಿಲ್ಲ. ಆಗ ಅವನಿಗೆ ನಾನು ಡ್ರಗ್ ತೆಗೆದುಕೊಳ್ಳಬೇಕೆಂದೇ ಅನಿಸಿ ಹೊರಗಿದ್ದ ಡ್ರಗ್ ಡೀಲರ್ ಬಳಿಯ ಹತ್ರ ಹೋಗಿ, ಆದರೆ ಆ ಡ್ರಗ್ಗನ್ನು ತೆಗೆದುಕೊಳ್ಳದೆ ಮನೆಗೆ ಬಂದಾಗ ಅವನಿಗೆ ಮನೆಗೆ ಬಾಬ್ ಪುನಃ ಬಂದಾಗ ತುಂಬ ಖುಷಿಯಾಗುತ್ತದೆ. ಆಗ ಜೇಮ್ಸ್ಗೆ ಹಿಂದೆಂದೂ ಆಗದ ಖುಷಿ ಆಗಿ ಅದನ್ನು ತಬ್ಬಿಕೊಳ್ತಾನೆ. ಆಗ ನಮಗೆ ಬಾಬ್ ಕೂಡ ಜೇಮ್ಸ್ನನ್ನು ಎಷ್ಟು ಇಷ್ಟ ಪಡುತ್ತಿದೆ ಎಂದು ಗೊತ್ತಾಗುತ್ತದೆ. ನಂತರ ಜೇಮ್ಸ್ ಪೆಟಿಯನ್ನು ಮಾತನಾಡಿಸಲು ಮನೆಗೆ ಹೋದಾಗ ಅವನನ್ನು ಮನೆಯೊಳಗೆ ಪೆಟಿ ಕರೆದುಕೊಳ್ತಾಳೆ. ಅವಳಿನೂ ಜೇಮ್ಸ್ನ ಮೇಲೆ ಕೋಪದಿಂದಲೇ ಇರುತ್ತಾಳೆ.
ಆಗ ಜೇಮ್ಸ್, ನಾನು ಖಂಡಿತವಾಗಿಯೂ ಡ್ರಗ್ಗನ್ನು ಬಿಡುವೆ ಎಂದು ಅವಳಿಗೆ ಪ್ರಾಮಿಸನ್ನು ಮಾಡಿ ಮನೆಗೆ ಬರ್ತಾನೆ. ಯಾವುದೇ ಮೆಡಿಸನ್ ಇಲ್ಲದೆ, ಯಾವುದೇ ಡ್ರಗ್ ಇಲ್ಲದೆ ಜೇಮ್ಸ್ ಅದನ್ನು ಬಿಡಲು ನರಕ ಯಾತನೆಯನ್ನೇ ಅನುಭವಿಸಿಬಿಡ್ತಾನೆ. 1 ವಾರದವರೆಗೂ ತುಂಬ ಕಷ್ಟ ಅನುಭವಿಸಿದ ಜೇಮ್ಸ್, ದಿನ ಕಳೆದಂತೆ ಅವನ ಎಲ್ಲ ಸಿಂಟಮ್ಗಳು ಕಡಿಮೆಯಾಗುತ್ತವೆ ಹಾಗೂ ಜೇಮ್ಸ್ ಮೊದಲಿನಂತೆ ನಾರ್ಮಲ್ ಆಗ್ತಾನೆ. ತನ್ನ ಕೆಲಸಗಳನ್ನೆಲ್ಲ ತುಂಬ ಆ್ಯಕ್ಟಿವ್ ಆಗಿ ಮಾಡ್ತಾನೆ. ಹೀಗೆ ಪೆಟಿಯ ಮನೆಯ ಹೋದಾಗ ಪೆಟಿ ಮನೆಯನ್ನು ಖಾಲಿ ಮಾಡಿಕೊಂಡು ತನ್ನ ಫ್ಯಾಮಿಲಿ ಇರುವ ಮನೆಯ ಕಡೆಗೆ ಹೋಗುತ್ತಿರುತ್ತಾಳೆ. ಆಗ ಪೆಟಿ ಒಂದು ಲೆಟರ್ ಕೊಟ್ಟು, ಇದು ನನ್ನ ಮನೆಯ ಅಡ್ರೆಸ್ ಹಾಗೂ ಫೋನ್ ನಂಬರ್, ನೀನು ನನ್ನನ್ನು ಯಾವಾಗ ಬೇಕಾದರೂ ಮೀಟ್ ಮಾಡಬಹುದು. ನನ್ನ ಹೆಸರು ಪೆಟಿ ಅಲ್ಲ, ನನ್ನ ನಿಜವಾದ ಹೆಸರು ಎಲಿಜಬೆತ್ ಎಂದು ಹೇಳ್ತಾಳೆ. ಮರುದಿನವೇ ಜೇಮ್ಸ್ನನ್ನು ಮೀಟ್ ಮಾಡಿದ ರೈಟರ್ ನಿಮ್ಮ ಸ್ಟೋರಿ ಬರೆಯುವುದಾಗಿ ಕೇಳಿದಾಗ ಜೇಮ್ಸ್ ಖುಷಿಯಿಂದಲೇ ಒಪ್ಪಿಕೊಳ್ತಾನೆ. ನಾನು ಡ್ರಗ್ ಬಿಟ್ಟು ಇವಾಗ ಆರೋಗ್ಯವಾಗಿರುವುದನ್ನು ನನ್ನ ತಂದೆಗೆ ಹೇಳಲೇಬೇಕೆಂದು ಜೇಮ್ಸ್ ಪುನಃ ಅವನನ್ನು ಮೀಟ್ ಮಾಡ್ತಾನೆ. ಆಗ ಜೇಮ್ಸ್ ಹಿಂದೆ ನಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿದಾಗ ನೊಂದುಕೊಂಡ ಅವನ ತಂದೆ ಜೇಮ್ಸ್ ಬಳಿಗೆ ಸಾರಿ ಕೇಳಿ, ನಾನು ನಿನಗೆ ಒಳ್ಳೆಯ ತಂದೆ ಆಗಲಿಲ್ಲ, ನನ್ನನ್ನು ಕ್ಷಮಿಸು ಎಂದು ಹೇಳಿ ಅವನ ಜೊತೆ ತುಂಬ ಚೆನ್ನಾಗಿ ಮಾತನಾಡ್ತಾನೆ. ನಂತರ ಮನೆಗೆ ಬಂದ ಜೇಮ್ಸ್ ಬುಕ್ಗಾಗಿ ತನ್ನ ಸ್ಟೋರಿಯನ್ನು ಬರೆಯಲು ಕೂಡ್ತಾನೆ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ ಶುರುವಾಗುವುದು ಎ ಸ್ಟ್ರೀಟ್ ಕ್ಯಾಟ್ ನೇಮ್ಡ್ ಬಾಬ್ ಎಂಬ ಬುಕ್ ಅತಿಯಾಗಿ ಹೆಚ್ಚಾಗಿ ಮಾರಾಟವಾಗಿ ಅದನ್ನು ಸೆಲೆಬ್ರೇಟ್ ಮಾಡುತ್ತಿರುವ ದಿನವಂದು. ಆಗ ಜೇಮ್ಸ್ನ ಕಷ್ಟದ ದಿನದಲ್ಲಿ ಅವನಿಗೆ ಒಳ್ಳೆಯದನ್ನು ಬಯಸುತ್ತಿದ್ದ ಎಲ್ಲ ವ್ಯಕ್ತಿಗಳು ಅಲ್ಲಿಗೆ ಸೇರಿರ್ತಾರೆ. ಆ ಬುಕ್ಗೆ ಹಾಗೂ ಬಾಬ್ಗೆ ಫ್ಯಾನ್ ಆಗಿದ್ದವರು ಕೂಡ ಜೇಮ್ಸ್ನ ಆಟೋಗ್ರಾಫ್ಗಾಗಿ ಕಾಯುತ್ತಲಿರ್ತಾರೆ. ಹೀಗೆ ಆ ಫಂಕ್ಷನ್ ಎಲ್ಲ ಮುಗಿದು ಜೇಮ್ಸ್ಗಾಗಿ ಬಂದ ಬುಕ್ ಮೇಲೆ ಆಟೋಗ್ರಾಫ್ ಹಾಕುವಾಗ ನಾವು ನಿಜ ಜೀವನದ ನಿಜವಾದ ಜೇಮ್ಸ್ನನ್ನು ನೋಡ್ತೀವಿ. ಅವರು ಕೂಡ ಬಂದು ಬುಕ್ಗೆ ಆಟೋಗ್ರಾಫ್ ಹಾಕಿಸಿಕೊಂಡು ಹೋಗ್ತಾರೆ. ಹೀಗೆ ನಮಗೆ ಮೂವಿಯ ಕೊನೆಯಲ್ಲಿ ನಿಜವಾದ ಜೇಮ್ಸ್ ಹಾಗೂ ನಿಜವಾದ ಬಾಬ್ ಅನ್ನು ಫೋಟೋವನ್ನು ತೋರಿಸ್ತಾರೆ. ಅಲ್ಲಿಗೆ ಟ್ರೂ ಸ್ಟೋರಿಯಾದ ಎ ಸ್ಟ್ರೀಟ್ ಕ್ಯಾಟ್ ನೇಮ್ಡ್ ಬಾಬ್ ಎಂಬ ಮೂವಿಯನ್ನು ಎಂಡ್ ಮಾಡಲಾಗಿದೆ. ಫ್ರೆಂಡ್ಸ್, ಮನೆ ಇಲ್ಲದೆ, ತಿನ್ನಲು ಊಟವಿಲ್ಲದೆ ಈ ವ್ಯಕ್ತಿಯ ಜೀವನದಲ್ಲಿ ಅದಾಗದೆ ಬಂದ ಒಂದು ಬೆಕ್ಕು ಅವನ ಕೆಟ್ಟ ಅಭ್ಯಾಸವನ್ನು ಹೋಗಿಸಿ ಅವನು ಬದುಕುತ್ತಿದ್ದ ದಾರಿಯನ್ನು ಕೂಡ ಬದಲಿಸುತ್ತದೆ. ಹೀಗೆ ಆ ಬೆಕ್ಕು ಊಟಕ್ಕೂ ಗತಿ ಇಲ್ಲದೆ ಜೇಮ್ಸ್ ನನ್ನು ಮಿಲಿಯನರನ್ನಾಗಿ ಮಾಡಿ ಅವನಿಗೆ ಒಂದು ಒಳ್ಳೆಯ ಹೆಸರನ್ನು ಕೂಡ ತಂದುಕೊಟ್ಟ ಈ ಮೂವಿಯ ವಿವರಣೆಯಾಗಿದೆ.